ರಾಕೇಶ್ ಅವರೇ, ಹೆಣ್ಮಕ್ಳಿಗಾದ್ರೆ ಮದ್ವೆ ಯಾವಾಗ ಅಂತ ಕೇಳ್ತಾರೆ. ನಿಮ್ಗಂಗೆ ಯಾರು ಕೇಳಿದಾರೆ? ಈಗಲೂ ಎಲ್ಲ ತಲೆ ತಿಂತಾರೆ. ನಾನು ಇವಾಗ್ಲೂ ಆಂಟಿಸಿಪೇಟ್ ಮಾಡ್ತಾ ಇದ್ದೆ, ನಿಮ್ದು ಇದ್ರಲ್ಲಿ ಅದೊಂದು ಬಂದೇ ಬರುತ್ತೆ ಕ್ವಶನ್. ಇಲ್ಲ, ನಾನು ಯಾಕೆ ನಾನ್ ನಿಮ್ ಕಡೆಗೆ, ನೀವ್ ಆರಾಮಾಗಿರಿ. ಥ್ಯಾಂಕ್ ಯು. ನಿಮ್ಗೆ ಆತರ ಕೇಳ್ತಿಲ್ಲ ನಾನು, ನೀವ್ ಯಾವ ಮದ್ವೆ ಆಗ್ತೀರಾ ಅಂತ. ಇಂಡೈರೆಕ್ಟ್ ಆಗಿ ಕೇಳ್ತಾ ಇದೀರಾ, ಈ ತರ ಕ್ವಶನ್ಸ್ ಬರ್ತಾ ಇರತ್ತಾ? ಬರ್ತಾ ಇರತ್ತಾ ಅಂತ ನಾನ್ ಕೇಳ್ತಿಲ್ಲ. ಬರ್ತಾ ಇರತ್ತೆ. ಎಲ್ಲರೂ ಅದೊಂದು ಕ್ವಶನ್ ಕೇಳ್ತಾ. ಅದು ಬರೀ ಹೆಣ್ಮಕ್ಳಿಗೆ ಅನ್ಕೊಂಡಿದ್ದೆ ನಾನು. ಇಲ್ಲ, ಗಂಡ್ಮಕ್ಳಿಗೂ ಅದು ಕಂಟೆಂಟ್, ಅದು ಒಂದು ಕಂಟೆಂಟ್. ಮದ್ವೆ ಅನ್ನೋದು ಒಂದ್ ಕಂಟೆಂಟ್. ಬಿದ್ರೆ ಒಂದಷ್ಟು ಜನ ನೋಡ್ತಾರೆ ಅಲ್ವಾ. ಅದು ಹೆಂಗಂದ್ರೆ, ಈಗ ಬಿದ್ದವ್ರಿಗೆ ಹೆಂಗಾಗಿರುತ್ತೆ, ನೀನ್ ಮಕ್ಕಳು ಬೀಳ್ತಿಲ್ವಲ್ಲ ಅಂತ ಒಂದಿರುತ್ತೆ. ಸೊ ಯಾವಾಗ ಬೀಳ್ತಾರೆ ಅಂತ ಅಲ್ಲ. ಈ ಹೆಣ್ಮಕ್ಳ ವಿಷಯದಲ್ಲಿ ಇವಾಗ ಯಾವಾಗ ಹೆಂಗೆ ಅಂತ ಕೇಳೋಣ ಅಂತ ಕೇಳ್ತೇನೆ. ಇವಾಗ ನಾನು ಟಿಂಡರ್, ಬಂಬಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಐ ವಾಸ್ ಡೇಟಿಂಗ್, ಕ್ಯಾಶುಯಲ್ ಡೇಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇವಾಗ ಅದೆಲ್ಲ ಡಿಲೀಟ್ ಮಾಡಿದೀನಿ. ಪ್ರಾಕ್ಟೀಸಿಂಗ್ ಬ್ರಹ್ಮಚರ್ಯ. ಸೊ ನೋ ಡೇಟಿಂಗ್, ನೋ ಗರ್ಲ್ ಫ್ರೆಂಡ್ಸ್, ಏನೂ ಇಲ್ಲ. ನಾನು ಮುಂಚೆ ಅಂದ್ರೆ ಎಷ್ಟು ಮುಂಚೆ? ಅದೇ ಯಾವಾಗಿಂದ? ಅಲ್ಲಿಂದ ಮುಂಚೆ ಡಿಗ್ರಿವರೆಗೂ ಒನ್ ವೇ ಟ್ರಾಫಿಕ್. ನನ್ಗೆ ಒಬ್ರು ಎಸ್ ಅಂದಿರ್ಲಿಲ್ಲ. ನಾನು ಹಿಂದೆ ಅದೇಳಿ ಒಬ್ರು ನನಗೆ ಎಸ್ ಅಂದಿರ್ಲಿಲ್ಲ. ಯಾಕೆ? ಅಲ್ಲ, ನೀವು ನಮ್ ವೀರ್ ರೇಂಜಿಗೆ ಅಲ್ಲ ರಾಕೇಶ್ ಅವ್ರೆ, ಹೆಂಗಂದ್ರಿ ಅಂದ್ರೆ ನೀವು ಇವಾಗ ಅದನ್ನ ಕ್ಲೋಸ್ ಕ್ಯಾಪ್ಚರ್ ಹೋಗಿ ನೋಡ್ಬೇಕು. ಮಜಾ ಆಯ್ತು. ನೀವೀಗ ಇಟ್ಟಿದ್ದು ಹೆಂಗಿತ್ತಂದ್ರೆ, ನೀರ್ ಕುಡಿದ್ರೋ ಅಂತ ನನ್ಗೆ ಹಳೆ ಗರ್ಲ್ ಫ್ರೆಂಡ್ಸ್ ಮ್ಯಾಟ್ರ್ ಕೇಳ್ತಾ ಇದೀರಾ, ಮುಂದೆ ನೀರ್ ಇಟ್ಟಿದೀರಾ. ಸೊ ಹಳೆ ಗರ್ಲ್ ಫ್ರೆಂಡ್ಸ್ ವಿಷಯಕ್ ಬಂದ ತಕ್ಷಣ ನೀರು ಬೀರ್ ಆಗೋಯ್ತು. ವೆರಿ ನೈಸ್. ಹೇಳಿ. ಅಲ್ಲಿವರೆಗೂ ಒನ್ ವೇ ಟ್ರಾಫಿಕ್ ನಂದು. ನಂಗೆ ಅದು ಬಾಯ್ಸ್ ಹಾಸ್ಟೆಲ್ ಓದಿದ್ರಿಂದ ಹುಡುಗಿರ್ ಜೊತೆ ಮಾತಾಡಕ್ಕೂ ಅಷ್ಟೊಂದು ಇದೊಂದು ಹೇಳ್ತಾರೆ ಎಲ್ಲರೂ. ಬಾಯ್ಸ್ ಹಾಸ್ಟೆಲ್ ನಮ್ದು ಕೋ ಎಜುಕೇಶನ್ ಅಲ್ಲ. ಬಟ್ ಅದು ಮ್ಯಾಟ್ರೇ ಅಲ್ಲ. ಹುಡುಗರು ಪಾಪ ಎಲ್ಲ ಲೇಡೀಸ್ ಕಾಲೇಜ್ ಮುಂದೆನೆ ಜಾಸ್ತಿ ಇರ್ತಾರೆ. ಬಾಯ್ಸ್ ಹಾಸ್ಟೆಲ್ ಅದು ಸ್ಕೂಲ್ ಡೇಸ್ ಅಲ್ಲಿ ನೀವು 24/7 ಹುಡುಗರು ಮಧ್ಯಾಹ್ನ ಇರುವಾಗ ನಿಮ್ಗೆ ಹುಡುಗಿರ್ ಜೊತೆ ಹೆಂಗ್ ಇಂಟರಾಕ್ಟ್ ಮಾಡ್ಬೇಕು ಅಥವಾ ಅವ್ರ ಮೈಂಡ್ ಸೆಟ್, ಮೆಂಟಾಲಿಟಿ ಏನು ಗೊತ್ತಾಗಲ್ವಲ್ಲ. ದಟ್ ಈಸ್ ದ ಏಜ್ ವೇರ್ ಯು ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್, ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನು ಎತ್ತ ಅಥವಾ ಅವ್ರ ಹಿಂಗೆ ಏನು. ನಮ್ಗೆ ಲವ್ ಸ್ಟೋರಿ ಏನಿಲ್ಲ, ಯಾವನೋ ಸುಳ್ಳು ಪುಂಗ್ತಾ ಇರ್ತಾನಲ್ಲಿ, ನಮ್ಮೂರಲ್ಲಿ ಹಂಗವಳೆ, ನನ್ ಗರ್ಲ್ ಫ್ರೆಂಡ್ ನನ್ಗೆ ಹಿಂಗಿದಾಳೆ, ನಮ್ಮ ಅತ್ತೆ ಮಗಳು ಹಂಗಿದಾಳೆ ಅಷ್ಟೇ. ಬಿಟ್ರೆ ಇನ್ನೇನ್ ನಮ್ಗೆ ಎಕ್ಸ್ಪೋಸೇನೆ ಇಲ್ವಲ್ಲ. ಲಿಟ್ರಲಿ ಬೆಂಗಳೂರು ಕಲ್ಚರ್ ಗೊತ್ತಿರಲ್ಲ, ಏನೂ ಐಡಿಯಾ ಇಲ್ಲ. ನಿಮ್ದೆಂತ ದೊಡ್ಡ ಅದು ದುರಂತ ಅನ್ಬೇಕಾ ಏನ್ ಗೊತ್ತಿಲ್ಲ. ಬೆಂಗಳೂರು ಹುಡುಗನೇ ಆಗಿ ಬೆಂಗಳೂರವನಲ್ಲ ಅನ್ನೋ ರೇಂಜಿಗೆ ಆಗೋಯ್ತು. ಪಿಜ್ಜಾ ಬರ್ಗರ್ ಇಂದ ರಾಗಿ ಮುದ್ದೆಗೆ ಹೋಯ್ತು ಸ್ವಲ್ಪ. ಒಳ್ಳೇದಾಯ್ತು. ಬರೀ ಬೆಂಗಳೂರ ಇದ್ದಿದ್ರು ವರ್ಕ್ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಎಲ್ಲಾ ಫ್ಲೇವರ್ಸ್ ಇದೆ. ಸೊ ಅಲ್ಲಿ ಆಮೇಲೆ PU ಬಂದಾಗ ಏನಾಯ್ತು, ಅಲ್ಲಿ ನಾನು ಒಂಥರ ಬೆಂಗಳೂರು ಹುಡುಗ ಅಂತ ಅಲ್ಲಿ ಅಟೆನ್ಷನ್ ಸಿಗ್ತಾ ಇತ್ತು, ಮಾತಾಡಿಸ್ತಾ ಇದ್ರು. ಬಟ್ ನನ್ಗದು ಗೊತ್ತೂ ಆಗ್ತಾ ಇರ್ಲಿಲ್ಲ, ಸೂಕ್ಷ್ಮತೆನೂ ಇರ್ಲಿಲ್ಲ. ಯಾರೋ ನನ್ ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಅಂಡ್ ಹುಡುಗ್ರ ಜೊತೆನೆ ಐ ವಾಸ್ ಹಂಗೆ ಆಗ್ತಾ ಇತ್ತು. ಅದಾದ್ಮೇಲೆ ಅಲ್ಲಿ ಒಬ್ಳು ಹುಡುಗಿಗೆ ಟ್ರೈ ಮಾಡಿದೆ, ತುಂಬಾ ಟ್ರೈ ಮಾಡಿದೆ. 2 years 3 years ಅವಳು ಒಪ್ಕೊಳ್ಳೇ ಇಲ್ಲ, ಎಸ್ಸೆ ಅನ್ಲಿಲ್ಲ. ಹೆಂಗಿದ್ಲು? ಆಮೇಲೆ ಹೇಳ್ತೀನಿ. ಲೈಫಲ್ಲಿ ಇದುವರೆಗೂ ನಾನು ನಾನೇ ಯಾರನ್ನ ಇಷ್ಟಪಟ್ಟು ಪ್ರಪೋಸ್ ಮಾಡಿದೀನಿ, ಅವ್ರು ಯಾರು ಇದುವರೆಗೂ ಎಸ್ ಅಂದಿಲ್ಲ ಇದುವರೆಗೂ. ಅದೊಂದು ಪ್ಯಾಟರ್ನ್ ಆಯ್ತು. ಆಮೇಲೆ ರೀಸೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೆ ನಾನು, ಏನಕ್ಕೆ ಈ ಪ್ಯಾಟರ್ನ್ ನನ್ಗೆ ಅಂದಾಗ, ನಾನು ಮೋಸ್ಟ್ ಸ್ಟೂಡಿಯಸ್, ಮೋಸ್ಟ್ ನರ್ಡ್ ಹುಡುಗಿಯರ್ ಇರ್ತಾರಲ್ಲ, ಓದಾಯ್ತು ಅವ್ರಾಯ್ತು, ಬೇರೆ ಏನು ಝೋನ್ ಇಲ್ಲ ಅಂತವ್ರಿಗೆ ಬೀಳ್ತಾ ಇದ್ದೆ. ಅದಕ್ಕೆ ನಾನ್ ಕಂಪ್ಲೀಟ್ ಆಪೋಸಿಟ್. ನನ್ ಮಾರ್ಕ್ಸ್ ಕಾರ್ಡೆ ಫೋನ್ ನಂಬರ್ ತರ ಇರೋದು, 98366. ನೀವ್ ಈ ಲೆವೆಲಿಗೆ ಓದ್ತೀರಾ ಆ ತರ ಇತ್ತು ನಂದು. ಸೊ ಅದು ಡೆಫಿನೆಟ್ಲಿ ಮ್ಯಾಚ್ ಆಗ್ತಿರ್ಲಿಲ್ಲ, ಆಗ್ಲೇ ಇಲ್ಲ ಕೊನೆಗೆ. ಫಸ್ಟ್ ಹುಡುಗಿ ಹೆಂಗಿದ್ಲು? ಇವಾಗ ಐ ಡೋಂಟ್ ರಿಮೆಂಬರ್ ಆಕ್ಚುಲಿ. ಅಲ್ಲ, ಯಾಕೆ ಗೊತ್ತಾ, ಯಾಕೆ ಹೇಳಿದಂದ್ರೆ, ಈಗ ಚಿಕ್ಕ ವಯಸ್ಸಲ್ಲಿ ನಾವು ಯಾರನ್ನೋ ಒಬ್ರು ಹೀರೋಯಿನ್ ಅನ್ಕೊಂಡ್ಬಿಟ್ಟಿರ್ತೀವಿ. ಮಗ ಇವಳನ್ನ ನಾನು ಇಷ್ಟಪಟ್ಟಿದ್ದ, ನಾನು ಯಾಕೆ ಇವಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೆ ಅನ್ನೋ ತರಾನು ಇರುತ್ತೆ ಕೆಲವರಿಗೆ. ಮೇ ಬಿ ಐ ವಾಸ್ ನಾಟ್ ವೆರಿ ಅವಾಗ್ಲೇ ಅಟ್ರಾಕ್ಟೆಡ್. ಐ ಡಿಂಟ್ ಗೋ ಬೈ ಲುಕ್ಸ್ ಅನ್ಸುತ್ತೆ ಅವಾಗಿಂದಾನೆ. ಬೈ ಡಿಸೈನೇ ಹಂಗೆ ಇತ್ತು ಅನ್ಸುತ್ತೆ. ಬ್ಯೂಟಿಫುಲ್ ಹುಡುಗಿ ಅಥವಾ ಮೋಸ್ಟ್ ಕ್ಯೂಟ್ ಹುಡುಗಿ ಯಾರು ಇರ್ತಿದ್ರಲ್ಲ, ಅವ್ರು ಯಾರಿಗೂ ನಾನು ಐ ನೆವರ್ ಗಾಟ್ ಅಟ್ರಾಕ್ಟೆಡ್. ಐ ನೆವರ್ ಹ್ಯಾಡ್ ದಟ್ ಕ್ರಶ್. ಆ ಥರ ನನಗೂ ಅದೇ ರೀಸೆಂಟ್ ಆಗಿ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಾಗ ಅರ್ಥ ಆಯ್ತು, ಓಕೆ ಐ ವಾಸ್ getting attracted to very decent, which I am not.
ಎವ್ರಿಥಿಂಗ್ ದೇ ಆರ್ ವಿಚ್ ಐ ಆಮ್ ನಾಟ್. ಅದೇ ನನ್ಗೆ ಅಟ್ರಾಕ್ಟ್ ಆಗ್ತಾ ಇತ್ತು. ಕರೆಕ್ಟ್ ಇರ್ಬೋದು, ಆಪೋಸಿಟ್ ಏನೋ. ಸೊ ಇವಾಗ ನಾನು ಮದ್ವೆ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಅಥವಾ ಇವಾಗ್ಲೂ ನಾನು ಯಾರನ್ನಾರು ಇಷ್ಟಪಡ್ಬೇಕು ಅಂದ್ರೆ ದೇ ಆರ್ ಎವ್ರಿಥಿಂಗ್ ಐ ಆಮ್ ನಾಟ್. ಅವಾಗ್ಲೇ ನನ್ಗೆ ಒಂದು ಅಟ್ರಾಕ್ಷನ್ ಆಗುತ್ತೆ. ಬಟ್ ಐ ಆಮ್ ನಾಟ್ ಎವ್ರಿಥಿಂಗ್ ದೇ ವಾಂಟ್ ಅಲ್ವಾ. ಎವ್ರಿಥಿಂಗ್ ದೇ ಡೋಂಟ್ ವಾಂಟ್. ಕರೆಕ್ಟ್. ಸೊ ನಾನು ಸೆಲ್ಫಿಶ್ ಆಗಿರ್ಬಾರ್ದು ಪಾಪ, ಹುಡುಗಿ ಲೈಫ್ ಹಾಳು ಮಾಡ್ಬಾರ್ದು. ಸೊ ಸಿಂಗಲ್ ಆಗಿ ನೋಡಿ, ಯಾರಾದ್ರೂ ಅಪ್ಲಿಕೇಶನ್ ಹಾಕೋರಿದ್ರೆ ಈ ತರದ ಕ್ವಾಲಿಟೀಸ್ ಇರ್ಬೇಕು. ಡೈರೆಕ್ಟ್ ಆಗಿ ಇಲ್ಲ, ಈ ಇಂಡೈರೆಕ್ಟ್ ತರ ಆಗಿ ಎಲ್ಲ ಕ್ವಾಲಿಟೀಸ್ ಇರ್ಬೇಕು ಅಂತಾನೆ ಹೇಳೋದು ತಪ್ಪಾಗುತ್ತೆ. ಅಲ್ಲ, ಹಿಂಗೆ ಈಗ ಏನೋ ಒಂದ್ ಇಷ್ಟ ಈ ತರ ಆಗುತ್ತೆ ಅಂತಂದ್ರೆ ಅವ್ರಿಗೆ ನಾನೇನು ಏನ್ ಗೊತ್ತಿಲ್ಲಲ್ವಲ್ಲ, ನನ್ಗೆ ಗೊತ್ತಿಲ್ಲ. ಚೇಂಜ್ ಗೊತ್ತಿರೋರೆ ಆಗ್ತಾರೆ ಬಿಡಿ, ನೋ ಪ್ರಾಬ್ಲಮ್. ಪಾಪ ಅಲ್ಲ, ಯಾರಾದ್ರೂ ಇಷ್ಟ ಇದ್ದವರು ಸುಮ್ನೆ ಕೂತಿರ್ತಾರೆ, ಹೆಂಗ್ ಮಾಡೋದು ಏನ್ ಮಾಡೋದು. ಇವಾಗ ಬ್ರಹ್ಮಚರ್ಯ ಪಾಲಿಸ್ತಾ ಇದೀನಿ, ಒಂದ್ ಸ್ವಲ್ಪ ವರ್ಷ ಆದ್ರೂ ಎಕ್ಸ್ಪ್ಲೋರ್ ಮಾಡಿ ನೋಡ್ತೀನಿ. ಈಗ ಲೈಫ್ ಒಂದೇ ತರ ಇಲ್ಲ, ಚೇಂಜ್ ಆಗ್ತಾ ಇರುತ್ತಲ್ಲ, ಹಂಗೆ ಮುಂದೊಂದ್ ದಿನ ಇದು ಚೇಂಜ್ ಆಗ್ಬೋದು. ಇಲ್ಲ, ನೆಕ್ಸ್ಟ್ ಆದ್ರೆ ಮದ್ವೆ ಆಗ್ತೀನಿ, ಇಲ್ಲ ಬ್ರಹ್ಮಚಾರಿ ಆಗಿರ್ತೀನಿ. ನೋ ಕ್ಯಾಶುಯಲ್ ಡೇಟಿಂಗ್.